ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲ ನಮಸ್ಕಾರ. ಶ್ರೀ ಜೀವನಾಮೃತ ಚಾರಿಟೇಬಲ್ ಟ್ರಸ್ಟ್ ಬಸವ ಆಸ್ಪತ್ರೆಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕಿಡ್ನಿ ಸ್ಟೋನ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಹೇಗೆ ಕಡಿಮೆ ಆಗುತ್ತೆ, ಯಾವ ರೀತಿ ಮನೆ ಮದ್ದನ್ನು ಬಳಸಿ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡ್ಬೋದು ಅಥವಾ ಕಿಡ್ನಿ ಸ್ಟೋನ್ ಆಗುವುದನ್ನು ತಡೆಗಟ್ಬೋದು ಅಂತ ಮಾತನಾಡೋಣ. ನಾವು ಪತ್ತರ್ಚಟ ಅನ್ನೋ ತಪ್ಪಲನ್ನು ಸೇವಿಸೋದ್ರಿಂದ ಕಿಡ್ನಿ ಸ್ಟೋನ್ ಕೂಡ ಕರಗುತ್ತೆ. ಯೂರಿನ್ ಮುಖಾಂತರ ಹೋಗ್ಬೋದು ಅಥವಾ ಅಲ್ಲೇ ಕರಗ್ಬೋದು. ಇದು ನರ್ಸರಿ ಬೆಳೆಸುವಂಥ ಜಾಗದಲ್ಲಿ ಸಿಗುತ್ತೆ. ಗಿಡಗಳು ಬೆಳೆಸ್ತಾರಲ್ಲ, ಬೆಳೆಸಿ ಮಾರುವಂಥ ಜಾಗದಲ್ಲಿ ಪತ್ತರ್ಚಟ ಅನ್ನೋ ತಪ್ಪಲು ಸಿಗುತ್ತೆ ಅಥವಾ ಗಿಡ ಸಿಗುತ್ತೆ. ತಂದು ಮುಂಜಾನೆ ಊಟಕ್ಕಿಂತ ಮೊದಲು ಅಥವಾ ರಾತ್ರಿ ಊಟಕ್ಕಿಂತ ಮೊದಲು 2 ಟೈಮು 2 ತಪ್ಪಲು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಕರುತ್ತೆ. ಅದಲ್ಲದೆ ಇನ್ನೊಂದು ಥರದ ಔಷಧ ಏನಂದರೆ ಗಜನಿಂಬೆ ಹಣ್ಣು ಅಂತ ಸಿಗುತ್ತೆ. ಗಜನಿಂಬೆ ಹಣ್ಣು ದೊಡ್ಡ ಗಾತ್ರದಲ್ಲಿರುತ್ತೆ, ಅಂಗೈ ಗಾತ್ರದಲ್ಲಿ. ಅದು ಕಾಯಿಪಲ್ಯ ಮಾರುವಂಥ ಜಾಗದಲ್ಲಿ ಸಿಗುತ್ತೆ. ಗಜನಿಂಬೆ ಹಣ್ಣು ಅದು ಕೂಡ ಮುಂಜಾನೆ ಊಟಕ್ಕಿಂತ ಮುಂಚೆ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ಒಂದು ಪೀಸನ್ನು ಕಟ್ ಮಾಡಿಕೊಂಡು ತಿನ್ನೋದರಿಂದ ಕಿಡ್ನಿ ಸ್ಟೋನು ಕರಗುತ್ತೆ. ನಮ್ಮ ನಂಬರ್ ಬಂದು 8296525555. ಹಾಗೆ ಅಡ್ರೆಸ್ ಬಂದುಬಿಟ್ಟು ಶರಣಬಸವೇಶ್ವರ ಟೆಂಪಲ್ ಹತ್ರ, ಗೋ ಹೋಟೆಲ್, ಸುಭಾಷ್ ಚೌಕ್, ಬ್ರಹ್ಮಪುರ್, ಕಲಬುರಗಿ, ಬಸವ ಆಸ್ಪತ್ರೆ ಅಂತ.